ನಮಸ್ಕಾರ ಮಾಧ್ಯಮ ಮಿತ್ರರೇ. ಈ ಕನ್ನಡದಲ್ಲಿ ಒಂದು ಹೊಸ ತರಹದ ಹೊಸ ವಿಷಯವನ್ನು ಕೊಡುವಂತ ಒಂದು ಚಿತ್ರ ಊರ ಹಬ್ಬ. ಅದು ತಾಯಿ ಚೌಡೇಶ್ವರಿಯ ಕೃಪೆಯಿಂದ ಆ ಹಬ್ಬದ ಆಚರಣೆಯನ್ನ, ಆ ಜನರದ ಹರ್ಷವನ್ನ ಈ ನಾಡಿಗೆ ತಿಳಿಸುವಂತ ಕೆಲಸವನ್ನ ಇವತ್ತು ಕನ್ನಡದ ಒಬ್ಬ ಹೀರೋ ಆಗಿ ನರೇಶ್ ಗೌಡ ಬಹಳ ಅಚ್ಚುಕಟ್ಟಾಗಿ ಅವರ ಅಭಿನಯವನ್ನ ಅಭಿನಯಿಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹಿರಿಯ ಕಲಾವಿದರ ಹಂತದಲ್ಲಿ ಆ ಚಿತ್ರವನ್ನ ಮುನ್ನಡೆಸಿದ್ದಾರೆ. ಅದಕ್ಕೆ ಕ್ಯಾಮರಾಮ್ಯಾನ್ ಆಗಿ ಕೃಷ್ಣಮೂರ್ತಿ ಅವರು ಬಹಳ ಅಚ್ಚುಕಟ್ಟಾಗಿ ಅದನ್ನ ಕಾರ್ಯನಿರ್ವಹಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಕ್ಷಯ್ ಅವರಿದ್ದಾರೆ, ಹಾಗೆ ಲಕ್ಷ್ಮೀ ಶಂಕರ್ ಅವರಿದ್ದಾರೆ ಡೈರೆಕ್ಟರ್. ಇವರೆಲ್ಲರ ಸಹಯೋಗದೊಂದಿಗೆ ಊರ ಹಬ್ಬ ಅನ್ನುವಂಥ ಚಿತ್ರ ಬಹಳ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮುನ್ನಡಿಲಿ. ಆ ಚೌಡೇಶ್ವರಿಯ ದರ್ಶನವನ್ನ ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿದ್ರು ಅದನ್ನ ಬಹಳ ಪೂರ್ಣವಾದ ಅಲಂಕಾರ, ಆ ಹಬ್ಬವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಚಿತ್ರದ ಮುಖಾಂತರ ಇವತ್ತು ಆ ಹಬ್ಬವನ್ನ ವೀಕ್ಷಣೆ ಮಾಡಿದ್ರೆ ಆ ಜಗನ್ಮಾತೆ ಅನುಗ್ರಹ ಅಲ್ಲಿ ಕಾರ್ಯಕ್ರಮ ಮಾಡಿದವ್ರಿಗೆ, ನೋಡಿದವ್ರಿಗೆ, ಅಭಿನಯಿಸಿದವ್ರಿಗೆ ಎಲ್ರಿಗೂ ಆ ತಾಯಿ ಅನುಗ್ರಹ ಸಂಪೂರ್ಣವಾಗಿದೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಒಳ್ಳೇದಾಗ್ಲಿ. ನಮ್ಮ ನರೇಶ್ ಗೌಡ್ರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದರೆ ಅವರು ಇದು ಒಂದನ್ನೇ ಇಟ್ಕೊಂಡಿಲ್ಲ, ಜೀವನಕ್ಕೆ 10 ವ್ಯವಸ್ಥೆ ಇದೆ. ಆದ್ರೂ ಒಂದು ಚಿತ್ರರಂಗಕ್ಕೆ ನಾವು ಮಣ್ಣಿಗೆ ಒಂದು ಕಲೆಯನ್ನ ಉಳಿಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಇದನ್ನ ಬೆಳೆಸ್ಬೇಕು, ಸಂಸ್ಕಾರವನ್ನ ತಿಳಿಸ್ಬೇಕು ಅನ್ನೋ ವಿಚಾರವಾಗಿ ಈ ಒಂದು ಚಿತ್ರದ ಅಭಿನಯದ ಮುಖಾಂತರ ಆ ತಾಯಿ ಚೌಡೇಶ್ವರಿಯ ಕೃಪೆಗೆ ಪಾತ್ರ ಆಗಿದ್ದಾರೆ. ಎಲ್ಲರೂ ಚಿತ್ರವನ್ನ ನೋಡಿ, ನಾವು ಸಹ ನೋಡಿ ಬಂದಿದ್ವಿ. ಬಹಳ ಮನರಂಜನೆ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಊರಬ್ಬ ಒಂದು ಊರ ಸೆಲೆಬ್ರೇಷನ್, ಒಂದು ಊರ ಜಾತ್ರೆನ ಅದನ್ನೊಂದು ಡಾಕ್ಯುಮೆಂಟ್ರಿ ತರನೂ ಫೀಲ್ ಆಗುತ್ತೆ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಬೇರೆ ಬೇರೆ ತುಂಬಾ ಪಾತ್ರಗಳು ಮೂಲಕ ಹೇಳಿದ್ದಾರೆ. ಏನು ವಿಶೇಷ ಏನಂತಂದ್ರೆ ಅದು ರಿಯಲ್ ಊರಲ್ಲೇ ನಡೆಯೋ ಜಾತ್ರೆನ ತುಂಬಾ ಏನು ಕ್ಯಾಮ್ರಾಗಳನ್ನ ಇಟ್ಕೊಂಡು ಮತ್ತೆ ಅಷ್ಟು ಊರು ಜಾತ್ರೆನ ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ನೀಟಾಗಿ ಶೂಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಕ್ಯಾಮ್ರಾಮನ್ KK ಸರ್, ಕೃಷ್ಣಕುಮಾರ್ ಸರ್ 3 ಸಿನಿಮಾ ಅವರು ಕ್ಯಾಮ್ರಾಮನ್ ಆಗಿ DOP ಆಗಿ ಕೆಲಸ ಮಾಡಿದ್ದಾರೆ. ನರೇಶ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಈ ತರದ್ದೊಂದು ಅವ್ರ ಊರನ್ನ ಇಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಊರು ನಡೆಯೋ ಜಾತ್ರೆನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದೇ ತುಂಬಾ ದೊಡ್ಡ ಒಂದು ಡ್ರೀಮ್ ಅದು. ಯಾಕೆಂತಂದ್ರೆ ನಮ್ಮೂರುಗಳಲ್ಲಿ ನಡೆಯುವಂತ ವಿಷಯಗಳನ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕಂತ ಆಸೆ ಪಟ್ಟಿದ್ದಾರೆ ನೋಡಿ. ಆ ಒಂದು ಮನಸ್ಸಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಎಲ್ರು ಅಂದ್ರೆ ನಿಮ್ಮ ಊರುಗಳಲ್ಲಿ ಎಲ್ಲಾ ಊರುಗಳಲ್ಲೂ ಈ ತರದೊಂದು ಜಾತ್ರೆ ನಡೀತಾನೆ ಇರುತ್ತೆ. ಆ ಊರು ಅಮ್ಮನ ಜಾತ್ರೆ ನಡೀತಾನೆ ಇರುತ್ತೆ. ಆ ಊರು ಜಾತ್ರೆಗಳನ್ನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಅದನ್ನ ಸ್ಕ್ರೀನ್ ಅಲ್ಲಿ ತೋರಿಸೋ ಪ್ರಯತ್ನ ಆಗಿದೆ. ಈ ಪ್ರಯತ್ನಗಳು ನಿಜವಾಗ್ಲೂ ಆಗ್ಬೇಕು. ಇಡೀ ಸಿನಿಮಾ ಒಳ್ಳೇದಾಗ್ಲಿ, ಅದ್ರಲ್ಲಿ ನಟಿಸಿದಂತ ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿ, ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗ್ಲಿ. ಹೆಚ್ಚು ಕನ್ನಡ ಜನ ಈ ತರದ ಸಿನಿಮಾಗಳನ್ನ ನೋಡಿ ಹರಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಇವತ್ತು ಮೂವಿಗೆ ಬಂದಿದ್ದೆ ಊರಪ್ಪ. ಇವರೇ ನಮ್ಮ ಡೈರೆಕ್ಟರು, ಆಮೇಲೆ ಮತ್ತೆ ನಮ್ಮ ಹೀರೋ ನರೇಶ್ ಅವರು, ಮತ್ತೆ ಪ್ರೊಡ್ಯೂಸರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಿನಿಮಾ ನೋಡ್ತಾ ಇದ್ರೆ ಅದು ಸಿನಿಮಾ ತರ ಅನಿಸ್ಲಿಲ್ಲ. ಒಂದು ನಿಜವಾಗ್ಲೂ ಒಂದು ಹಬ್ಬಕ್ಕೆ ಬಂದಿರೋ ಒಂದು ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಸೀನು ಕೂಡ ಇಟ್ ಇಸ್ ರಿಯಲಿ ಡಿಫಿಕಲ್ಟ್ ಟು ಟೇಕ್ ಇಟ್ ಲೈಕ್ ದಟ್. ಇನ್ನೊಂದು ಏನಂತಂದ್ರೆ ಹಬ್ಬ ನಡೀತಾ ಇರುವಾಗ ಶೂಟಿಂಗ್ ಮಾಡೋದು ಅನ್ನೋದು ಅದು ತುಂಬಾ ಕಷ್ಟ. ಯಾಕಂದ್ರೆ ನಾರ್ಮಲ್ ಇವಾಗ ನಾವು ಒಂದು ಶೂಟಿಂಗ್ ಮಾಡಬೇಕು ಅಂದ್ರೇನೆ ಈಗ ಎಷ್ಟೋ ಜನನ ನಾವು ಕಂಟ್ರೋಲ್ ತಗೊಂಡು ಎಲ್ಲಾನು ಮಾಡಬೇಕು. ಅಂಥದ್ರಲ್ಲಿ ಇವರು ಸಿನಿಮಾ
ಹಬ್ಬದ ವಾತಾವರಣದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಒಂದು ಹಬ್ಬ ನೋಡ್ದಂಗೆನೆ ಇತ್ತು ನನಗೆ. ಒಂದು ಹಬ್ಬ ನಾನು ಯೂಶಲಿ ಹಬ್ಬ ಆಚರಿಸ್ತೀನಿ, ಬಟ್ ಇಷ್ಟು ಡಿಟೈಲ್ಡ್ ಆಗಿ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ. ಒಂದು ಹಬ್ಬ ಅಂದ್ರೆ ಏನು, ಯಾವ ತರ ಆಚರಣೆ ಮಾಡ್ತಾರೆ, ಊರಲ್ಲಿ ಏನಕ್ಕೆ ಮಾಡ್ತಾರೆ, ಹೆಂಗೆ ಅನ್ನೋದು. ಅಂಡ್ ಆಕ್ಟಿಂಗ್ ವಾಸ್ ವೆರಿ ಗುಡ್. ಪರ್ಫಾರ್ಮೆನ್ಸಸ್ ಎಲ್ಲರಿಗೂ ತುಂಬಾ ಚೆನ್ನಾಗಿತ್ತು. ಅಂಡ್ ಇಟ್ಸ್ ರಿಯಲಿ ಗುಡ್ ಮೂವಿ. ಎಲ್ಲರೂ ಥಿಯೇಟರ್ ಬಂದು ವಾಚ್ ಮಾಡಿ. ಅಂಡ್ ಆಲ್ ದ ಬೆಸ್ಟ್ ಆಕ್ಟಿಂಗ್. ನಮಸ್ತೆ. ಇವತ್ತು ಊರಪ್ಪ ಅಂತ ಒಂದು ಒಳ್ಳೆ ದೇವ್ರ ಮೂವಿ, ಅದು ಕುಣಿಗಲ್ಲಲ್ಲಿ ನಮ್ ತಂದೆ ಬಂದು ಓದ್ ಮುಗೀತಿದ್ದಂಗೆನೆ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಕುಣಿಗಲ್ಲಲ್ಲಿ. ಅಲ್ಲಿ ಒಂದು ಉಜ್ಜಯಿನಿ ಅಂತ ಊರಲ್ಲಿ ಈ ತರ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ತರ ಬೆಂಕಿ ಹಾಕಿ ಹೊಂಡ ಎಲ್ಲ ಹಾಕಿ ಈ ತರ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇವತ್ತು ಅದನ್ನ ಇವರು ಡೈರೆಕ್ಟರ್ ಸರ್ ಆಮೇಲೆ ಹೀರೋ ಸರ್ ಒಂದು ಒಳ್ಳೆ ಮಟ್ಟದಲ್ಲಿ ಇಡೀ ಜಾತ್ರೆನೆ ಎಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಅಂದ್ರೆ ನಮ್ಗೆ ನೋಡಕ್ಕೆ ಭಾಗ್ಯ ಇಲ್ದೇ ಇರೋರ್ಗೆ ಎಲ್ಲ ಒಂದು ಮೂವಿಲಿ ಕಣ್ ತುಂಬಿಕೊಳ್ಳೋ ತರ ಆ ತರ ಶೂಟ್ ಮಾಡಿ ಅಷ್ಟು ಚೆನ್ನಾಗಿ, ಆಮೇಲೆ ಅದರಲ್ಲಿ ಸೆಂಟಿಮೆಂಟು ಇವ್ರ ತಾಯಿದು ಇವ್ರದ್ದು ಅದೆಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂದ್ರೆ ನನಗೆ ಲಾಸ್ಟ್ ಅಲ್ಲಿ ಕಣ್ಣೀರೇ ಬಂದ್ಬಿಡ್ತು. ಅಂದ್ರೆ ಫಸ್ಟ್ ನಾನು ಇವ್ರನ್ನ ಇದ್ರಲ್ಲಿ ಪೋಸ್ಟರ್ ಅಲ್ಲಿ ನೋಡ್ಬಿಟ್ಟು ವಿಲನ್ ಇರ್ತಾರೆ, ಇವರು ಕ್ರೂರಿ ಇರ್ತಾರೆ, ಆತರ ಎಲ್ಲ ಥಿಂಕ್ ಮಾಡಿದ್ದೆ. ಆದ್ರೆ ಕೊನೆಯಲ್ಲಿ ಇವ್ರ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಅಂದ್ರೆ ಇಷ್ಟು ಒಳ್ಳೆಯವರು, ಅದು ಆ ಮೇಕಪ್ ನೋಡ್ಬಿಟ್ಟು ನಾನು ವಿಲನ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಕೊನೆಗೊಂದು ಟ್ವಿಸ್ಟ್ ಕೊಟ್ರು. ಅಂದ್ರೆ ಲಾಸ್ಟ್ ವರ್ಗು ಅಷ್ಟು ಸಸ್ಪೆನ್ಸ್ ಆಗಿ ಇಟ್ಟಿದ್ರು. ಲಾಸ್ಟ್ ಅಲ್ಲಿ ಅವ್ರ ತಾಯಿ ಜೊತೆ ಓಡೋದಾಗ್ಲೂ ನಾನು ಪೊಲೀಸ್ ಅವ್ರಿಗೆ ಚಳ್ಳಾಡಿ ತಿಳಿಸ್ಬಿಟ್ರು ಅಂತ ಬೈಕೊಳ್ತಾ ಇದ್ದೆ. ಆದ್ರೆ ಕೊನೆಗೆ ಗೊತ್ತಾಯ್ತು ಅವ್ರು ಎಂತ ಕ್ಯಾರೆಕ್ಟರ್ ಅಂತ. ಇಂಟರ್ವ್ಯೂಲ್ ಅಲ್ಲಿ ಸರ್ ಮಾತಾಡ್ಸಕ್ ಬಂದಾಗ, ಸರ್ ಇಂಟರ್ವ್ಯೂಲ್ ಆದ್ಮೇಲೆ ಫುಲ್ ರಗಡ ಫೈಟಾ ಗೀಟಾ ಅಂದೆ. ಇಲ್ಲ ಸರ್ ನಾನು ಒಳ್ಳೆಯವನೇ ಅಂದ್ರು. ನಾನು ನಂಬ್ತಾನೆ ಇರ್ಲಿಲ್ಲ, ಯಾಕಂದ್ರೆ ಪೋಸ್ಟ್ರು ಆ ರೀತಿ ಮೇಕಪ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಈ ತರ ಮೂವಿ ಮಾಡ್ತಾ ಇರೋ ಕಷ್ಟ ಬಿದ್ದು ಲಕ್ಕಿ ಸರ್ ಆಮೇಲೆ ಇವರೆಲ್ಲ ತುಂಬಾ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಇನ್ನ ಮೂವಿ ಮಾಡೋ ತರ ದಯವಿಟ್ಟು ಪ್ರೋತ್ಸಾಹಿಸಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಎಲ್ಲಾರ ಹತ್ರ ಕೇಳ್ತೀನಿ. ಧನ್ಯವಾದ. ತುಂಬಾ ಒಂದು ಒಳ್ಳೆ, ಸ್ವಲ್ಪ ನಮ್ ಲಕ್ಕಿ ಶಂಕರ್ ಸರ್ ಇವತ್ತು ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ನನ್ಗೆ ಯಾವಾಗ್ಲೂ ಇದ್ರ ಬಗ್ಗೆ ಲಾಸ್ಟ್ 6 months ಇಂದ ಹೇಳ್ತಾ ಇದ್ರು. ನಾವು ಶಬರಿಮಲೆಗೆ ಹೋದಾಗೂ ಇದೇ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಾನು ಮೊನ್ನೆ ಹೇಳಿದ್ರು, ಇಲ್ಲ ಸರ್ ಈ ತರ ಮೂವಿ ರಿಲೀಸ್ ಆಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ನೋಡಿ. ಒಂದು ಒಳ್ಳೆ ಹಳ್ಳಿ ಸೊಗಡಿನ ಅಂತ ಸಿನಿಮಾ. ಆಮೇಲೆ ನಮ್ ಹೀರೋ ಸರ್ ಆಗ್ಬೋದು, ಅವರು ಕೂಡ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಈ ತರ ಸಿನಿಮಾಗಳು ಇನ್ನ ಲಕ್ಕಿ ಶಂಕರ್ ಸರ್ ಇನ್ನ ಅತಿ ಹೆಚ್ಚು ತೆಗಿತಾ ಇರ್ಲಿ. ಕನ್ನಡ ಇಂಡಸ್ಟ್ರಿಗೆ ಅವ್ರ ಕೊಡುಗೆ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತೀನಿ. ಈಗಷ್ಟೇ ಊರಬ್ಬ ನೋಡ್ಕೊಂಡ್ ಬಂದ್ವಿ. ಊರಬ್ಬ ಅಂದ ತಕ್ಷಣ ಈಗ ನಮ್ದು ಹಾಸನ ಸುತ್ತ ಒಂದು 15 ರಥೋತ್ಸವ ಆಗುತ್ತೆ. ನಮ್ಮೂರು ತುಂಬಾ ನೆನಪಾಯ್ತು. ಲಕ್ಕಿ ಶಂಕರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಮ್ಮ ಮಳೆ ಸರ್, ಕೃಷ್ಣಕುಮಾರ್ ಸರ್ ಸಿನಿಮಾಟೋಗ್ರಫಿ, ಗುಡ್ಡೆ ಸರ್ ಕಮ್ ಹೀರೋ ಆದ್ರೂ ಕೂಡ ಡೆಡಿಕೇಶನ್ ಸೂಪರ್. ಈ ತರ ಸಿನಿಮಾ ಅಂದ್ರೆ ನಮ್ಮ ಮಣ್ಣಿನ ಕಥೆನ ನಾವು ತುಂಬಾ ಪ್ರೋತ್ಸಾಹಿಸ್ಬೇಕು. ಯಾಕೆಂದ್ರೆ ಈಗ ಥ್ರಿಲ್ಲರು ಆ ಥರ ಜನ ಜಾಸ್ತಿ ಆಗಿದೆ. ಬಟ್ ಪ್ಯೂರ್ ಕಂಟೆಂಟ್, ನಮ್ಮ ನೇಟಿವಿಟಿನ ಶಂಕರ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಪ್ಲೀಸ್. ಜೈ ಚೌಡೇಶ್ವರಿ. ಆತ್ಮೀಯರೇ, ಒಂದು ಸಂತೋಷದ ಸುದಿನ. ನನ್ನ ಸ್ನೇಹಿತರಾದ ನರೇಶ್ ಗೌಡ್ರು ಒಂದು ಹಳ್ಳಿ ಸೊಗಡಿನ ದೇವಿ ಚೌಡೇಶ್ವರಿಯ ಮಹಾತ್ಮೆಯನ್ನ ತುಂಬಾ ಸುಂದರವಾಗಿ ನಮ್ಮ ಲಕ್ಕಿ ಶಂಕರವರ ಮುಖೇನ ಈ ಬೆಳ್ಳಿತೆರೆಗೆ ತಂದಿದ್ದಾರೆ. ಇವತ್ತು ತುಂಬಾ ಕಷ್ಟದ ದಿನಗಳು ಸಿನಿಮಾ ಮಾಡೋದು, ಅದರಲ್ಲೂ ಕರ್ನಾಟಕದಲ್ಲಿ. ಹಾಗಾಗಿ ಗೌಡ್ರದು ಆವಾಗ ಒಂದು ಸಾಧನೆ ಮಾಡ್ತಿರ್ತಾರೆ. ಅವರ ಒಂದು ಧೈರ್ಯಕ್ಕೆ ನಾವು ಮೆಚ್ಚಬೇಕು. ಹೀಗಾಗಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಸೋಲ್ತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ ಅವರ ಧೈರ್ಯವನ್ನ ಮೆಚ್ಚಿ ಅವರು ಒಂದು ದೇವಿಯ ಸಂಪೂರ್ಣ ಚಿತ್ರಣವನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ, ಕರ್ನಾಟಕದ ಎಲ್ಲ ಜನತೆ ಒಮ್ಮೆ ನೋಡಿದ್ರೆ ಈ ಸಿನಿಮಾ ಎಲ್ಲೋ ಒಂದು ರೇಂಜ್ಗೆ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಆಶೀರ್ವಾದ ಮಾಡೋಣ, ಅವ್ರಿಗೊಂದು ಸಹಾಯ ಮಾಡೋಣ, ಒಂದು ಸಹಕಾರ ಕೊಡೋಣ ಅಂತ ನಾನು ವಿನಂತಿಸ್ಕೊಳ್ತೇನೆ.
ಜೈ ಚೌಡೇಶ್ವರಿ. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡೋವಂತ ಸಿನಿಮಾ. ಹಳ್ಳಿಗೆ ಎಲ್ಲ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ, ಆದ್ರೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯನ ಆ ಊರ್ ಹಬ್ಬನ ನೋಡೋದೇ ಒಂದು ಖುಷಿ. ಎಲ್ಲೂ ಒಂದ್ ನಿಮಿಷನೂ ಎಲ್ಲೂ ಬೇಜಾರಾಗ್ಲಿಲ್ಲ. ಎಲ್ಲಾರು ಮನೆ ಮಂದಿ ಎಲ್ಲ ಬಂದು ತಮ್ಮ ಮಕ್ಕಳನ್ನ ಈ ಸಿನಿಮಾ ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಈ ಸಿನಿಮಾ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಇದು ನಮ್ಮ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರಲ್ಲಿ ನಡೀತಿದ್ದಲ್ಲ ಹಬ್ಬಗಳು ನಾವು ಜ್ಞಾಪಿಸ್ಕೊಂಡ್ವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದು ಜನ ಎಲ್ಲ ಹಬ್ಬಗಳು ಈ ಊರಿನ ಸೊಗಡನ್ನ ಮರ್ತೋಗ್ತಾ ಇದ್ದಾರೆ. ಇವತ್ತು ಆ ಊರ ಹಬ್ಬದ ಸೊಗಡು ಎಷ್ಟು ಚೆನ್ನಾಗಿ ಬಿಂಬಿಸಿದ್ದಾರೆ ಅಂದ್ರೆ ನಮ್ಮ ಲಕ್ಕಿ ಶಂಕರ್ ಅವರು ಮತ್ತೆ ನಮ್ಮ ಫೋಟೋಗ್ರಫಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ರೆ ವಾಸು ಅವರೆಲ್ಲ ತುಂಬಾ ಜನ ಡೈರೆಕ್ಟ್ ಇದ್ದಾರೆ. ಅವ್ರು ತುಂಬಾ ಫಿಲಮ್ಗಳು ಮಾಡಿದ್ದಾರೆ ಅವರು. ಆದ್ರೆ ಇದಕ್ಕೆ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡಿದ್ದಾರೆ. ಬಟ್ ಇದು ಬಹಳ ಶಾಶ್ವತವಾಗಿ ಜನಗಳಲ್ಲಿ ಉಳ್ಕೊಳ್ಳುವಂತ ನೆನಪು ಉಳ್ಕೊಳ್ಳುವಂತ ಎಲ್ರೂ ಹಳ್ಳಿ ಗ್ರಾಮಾಂತರದಿಂದ ಬಂದಂತವ್ರ ಜನಗಳು. ಇದನ್ನ ನಾವೆಲ್ಲ ಇವತ್ತು ನಾಗರಿಕತೆಯಲ್ಲಿ ಹೆಚ್ಚಿನ ಬಹಳ ಮುಂದೆ ದಾರಿ ತಪ್ಪು ಹೋಗ್ತಾ ಇದೀವಿ. ಅದೆಲ್ಲ ನಮ್ಮ ಧಾರ್ಮಿಕ ಸೊಗಡನ್ನ ಇವತ್ತು ಎತ್ತಿ ತೋರಿಸ್ತಾ ಇದ್ದಾರೆ. ಇದು ನೋಡಿದಾಗ ಸಮಾಜ ಬಹಳ ದಿನ ಒಳ್ಳೆತನದಲ್ಲಿ ನಡೀತದೆ ಅನ್ನೋ ಭಾವನೆ ಇದೆ. ಲಕ್ಕಿ ಶಂಕರ್ ಟೀಮ್ ಅವರಿಗೆ ಹೀರೋ ಬಹಳ ನಮ್ಮ ಆತ್ಮೀಯ ಶಂಕರ್ ನಮ್ಮ ಸ್ನೇಹಿತರು. ಅವ್ರ ಪಾತ್ರ ಕಮ್ಮಿ ಆದ್ರೂ ಆ ಒಂದು ಶೋ ಕೊಟ್ಟಿದಾರಲ್ಲ, ಆ ಶೋ ಇಡೀ ಫಿಲಮ್ ಅವರ ಒಂದು ಇದನ್ನ ನೆರಗಿಡಿದ ಗೌಡರಿಗೆ ಮೆರುತ್ತಂದಿದೆ ಅಂತ ನಾನಾದ್ರೂ ಭಾವಿಸ್ತಾ, ಇದು ರಾಜ್ಯಾದ್ಯಂತ ಜನಗಳಿಗೆ ಒಂದ್ಸಾರಿ ತಲುಪಿಸ್ಬೇಕು. ಜನಗಳಲ್ಲಿ ಮನಸ್ಸೇ ನಮ್ಮ ಗ್ರಾಮೀಣ ಸೊಗಡು ಬರಬೇಕು ಅನ್ನೋದೇ ನನ್ನ ಭಾವನೆ. ತುಂಬಾ ಚೆನ್ನಾಗಿದೆ. ಲಕ್ಕಿ ಶಂಕರ್ ಧನ್ಯವಾದಗಳು. ಆಕ್ಚುಲಿ ಸಿನಿಮಾ ನೋಡಾದ್ಮೇಲೆ ಊರ್ ಹಬ್ಬನ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಖಂಡಿತವಾಗಿ ಮತ್ತೆ ಊರ್ ಹಬ್ಬಕ್ಕೆ ಯಾವಾಗ ಊರ್ ಹಬ್ಬ ಬರುತ್ತೆ ಅಂತ ಕಾಯ್ತಿರ್ತಾರೆ. ಅಕಸ್ಮಾತ್ ಊರ್ ಹಬ್ಬ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರು ಊರ್ ಹಬ್ಬನ ನೋಡ್ಬೇಕು ಅನ್ಕೊಂತಾರೆ. ಇದ್ರಲ್ಲಿ ಬರುವಂತಹ ಜಾನಪದ ಗೀತೆಗಳಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಚೆನ್ನಾಗಿದೆ. ಓವರ್ ಆಲ್ ಈಗಿನ ಒಂದು ಸಿನಿಮಾಗಳಲ್ಲಿ ವಿಶೇಷವಾದ ಸಿನಿಮಾ ಅಂತಾನೆ ಹೇಳ್ಬೋದು. ಅಪರೂಪದ ಸಿನಿಮಾ. ನನ್ನ ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಮಾತಾಡ್ತೀನಿ ಅಂತ ಬಂದೆ. ಪ್ರಿಯ ಹೇಳೋದು ನೀನ್ ಮಾತಾಡ್ಬೇಡ, ನೀನ್ ಮಾತಾಡಿದ್ರೆ ನನ್ಗೇನು ಉಳಿಸಲ್ಲ ನೀನು, ಸೊ ನಾನೇ ಫಸ್ಟ್ ಮಾತಾಡ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್ ಪ್ರಿಯಾ, ನಾನು ಜಾಯ್ನ್ ಆಗಿದ್ದೀನಿ ಇವತ್ತು ಊರೊಬ್ಬ ಸಿನಿಮಾ ನೋಡೋಣ ಜೊತೆಗೆ. ಸೊ ಈ ಸಿನಿಮಾದಲ್ಲಿ ನಾನು ಒಬ್ಬ ಕಲಾವಿದನಾಗಿ ನಟಿಸಿದ್ದೇನೆ, ಜೊತೆಗೆ ಉಜ್ಜಿನಲ್ಲಿ ನಡೆಯುವಂತ ಜಾತ್ರೆ ನಾನು ಅನುಭವಿಸಿದ್ದೀನಿ ಅಂತ ಹೇಳ್ಬೋದು. ಅಂದ್ರೆ ನನ್ನ ಲೈಫಲ್ಲಿ ಅಂತ ಒಂದು ದೊಡ್ಡ ಜಾತ್ರೆ ನನ್ನ ಕಣ್ಣಾರೆ ನೋಡಿರ್ಲಿಲ್ಲ. ವಿಟ್ನೆಸ್ ಮಾಡಿದೆ, ಬಹಳ ಸಂತೋಷ ಆಯ್ತು. ದೇವಿ ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಫೀಲ್ ಆಗ್ತದೆ. ಅಂಡ್ ಜೊತೆಗೆ ಇಂಥ ಒಂದು ಒಳ್ಳೆಯ ಒಂದು ವಿಷಯದಲ್ಲಿ ನಾನು ಕೂಡ ಸಹಭಾಗಿಯಾಗಿದ್ದೀನಿ ಅಂತ ಬಹಳ ಖುಷಿ ಇದೆ. ಇದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂತ ನಮ್ಮ ತಂಡ ಆಗಿರ್ಬೋದು, ನರೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಊರೊಬ್ಬ ಚಿತ್ರ ತುಂಬಾನೇ ಲೈವ್ಲಿ ಆಗಿದೆ, ಸರಿಯಲ್ ಜಾನ್ರಾಗೆ ಸೇರಿದೆ ಅಂತ ಹೇಳ್ತೀನಿ. ಬನ್ನಿ, ಊರೊಬ್ಬ ನೋಡಿಲ್ಲ ಅಂದ್ರೆ ಊರೊಬ್ಬನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾದ್ರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ತಾಯಿ ಕೃಪೆಗೆ ಆಶೀರ್ವಾದ ಪಾತ್ರ ಆಗ್ಬೇಕಂತ ಕೇಳ್ಕೊಳ್ತೀನಿ. ದೇವರು ಮತ್ತೆ ದೆವ್ವ ಈ ಕಾನ್ಸೆಪ್ಟ್ ಮಾಡೋದಿದೆಯಲ್ಲ, ಅದು ಡೈರೆಕ್ಟರ್ ಟ್ಯಾಲೆಂಟ್. ಅದು ದೆವ್ವನ ಬೇಕಾದ್ರೆ ಹೆಂಗ್ ಬೇಕಾದ್ರೂ ತಗೊಂಡೋಗ್ಬೋದು. ಹಾರರ್ ಮೂವಿನ ದೇವರನ್ನ ತಗೊಂಡೋಗ್ಬೇಕು ಅಂತಂದ್ರೆ ಅದರದೇ ಆದ ಟ್ಯಾಲೆಂಟ್ ಇರಬೇಕು. ಅದು ನಮ್ಮ ಇವರು ಲಕ್ಕಿ ಲಕ್ಷ್ಮಣ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತಗೊಂಡಿದ್ರೆ, ಎಸ್ಪೆಷಲಿ ಹೆಣ್ಣು ದೇವತೆಗಳನ್ನ ಈ ಕಾನ್ಸೆಪ್ಟ್ ಮೇಲೆ ಮೂವಿ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ನೈಜತೆ ಆಧಾರಿತ ಸಿನಿಮಾ, ದಯವಿಟ್ಟು ಫ್ಯಾಮಿಲಿ ಕೂತ್ಕೊಂಡು ನೋಡೋಂತ ಸಿನಿಮಾ, ತಂದೆ ತಾಯಿ ಮಕ್ಕಳು ಎಲ್ಲಾರು ನೋಡೋಂತ ಸಿನಿಮಾ, ಎಸ್ಪೆಷಲಿ ಹೆಣ್ಮಕ್ಳು ನೋಡ್ಲೇಬೇಕು ಅಂತ ಸಿನಿಮಾ ಇದು. ನಾನು ಡೈರೆಕ್ಟರ್ಗೆ ಒಂದು ಸಂದರ್ಭದಲ್ಲಿ ಒಳ್ಳೆ ಇನ್ಪುಟ್ ಇದ್ದಾರೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ನೈಜತೆ ಇಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಇವತ್ತಿನ ದಿನ. ಕಾಲ್ಪನಿಕವಾಗಿ ಯಾರು ಬೇಕಾದ್ರೂ ಬರೀಬಹುದು, ನೈಜತೆ ಆಧಾರಿತವಾಗಿ ಸಿನಿಮಾ ಮಾಡೋದಿದೆಯಲ್ಲ ಅದೇ ಚಾಲೆಂಜಿಂಗು. ಅದನ್ನ ನಮ್ಮ ಲಕ್ಕಿ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ. ನಮ್ ಚಿತ್ರ ಊರಬ್ಬ ಈಗ ಆಲ್ರೆಡಿ ಸಕ್ಸಸ್ ಆಗಿದೆ. ಎಲ್ರು ನೋಡಿ ತುಂಬಾ ಮೆಚ್ಕೊಂಡಿದ್ದಾರೆ. ಎಸ್ಪೆಷಲಿ ಹೆಂಗಸರುಗಳಿಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ. ಪ್ರತಿಯೊಬ್ರು ನಾನು ಸಿನಿಮಾ ನೋಡ್ಕೊಂಡು ಬಂದಾಗ ವಿಸಿಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಸರ್ ತುಂಬಾ ವರ್ಷಗಳಾದ್ಮೇಲೆ ನಾವ್ ಈ ತರ ಒಂದು ಫ್ಯಾಮಿಲಿ ಸಿನಿಮಾ ನೋಡ್ತಾ ಇದೀವಿ, ದೈವ ಭಕ್ತಿ ಸಿನಿಮಾ ನೋಡ್ತಾ ಇದೀವಿ, ತುಂಬಾ ಥ್ರಿಲ್ಲರ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ನಾವು ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ ನಮ್ಮ ರಿಲೇಷನ್ಸ್ ಎಲ್ಲ ಕಳಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಅಷ್ಟೇ, ಯಾರು ಈ ತರ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಬೇಡಿ. ಏನೊಂದು ನೀವು ಊರಬ್ಬ, ಒಂದು ಜಾತ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ತಿರೋ, ಹಬ್ಬ ಆಚರಣೆ ಮಾಡ್ತಿರೋ, ಅದನ್ನ ಈ ಸಿನಿಮಾ ಬಂದು ನೋಡಿದ್ರೆ ನಿಮ್ಗೆ ಇದರ ಫೀಲ್ ಆಗುತ್ತೆ, ಆ ಆಶೀರ್ವಾದನೂ ಸಿಗುತ್ತೆ. ಡೆಫಿನೆಟ್ ಆಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ರಿಗೂ ಕಳ್ಕಳಿಯ ಮನವಿ ಏನಂತ ಹೇಳಿದ್ರೆ,
ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಇನ್ನೊಂದು ಸಿನಿಮಾ ಈ ತರದ್ ಮಾಡ್ಬೋದು. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಸಿನಿಮಾ ಗೆದ್ದಿದೆ, ಎಲ್ಲ ಥಿಯೇಟ್ರಲ್ಲೂ ಸಕ್ಸಸ್ ಆಗಿ ಹೋಗ್ತಾ ಇದೆ. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಕುಣಿಗಲ್ ತಾಲೂಕು ಆಗಿರ್ಬೋದು, ಮಾಗಡಿ, ಕರ್ನಾಟಕಾದ್ಯಂತ ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ಸಿನಿಮಾ ಹೋಗ್ತಾ ಇದೆ. ಈ ಸಿನಿಮಾ ಮಾಡಿದ ನನಗೆ ತುಂಬಾ ಹೆಮ್ಮೆ ಇದೆ, ಯಾಕಂದ್ರೆ ಇದೆಲ್ಲ ದಿಗ್ಗಜರು ಎಲ್ಲ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಇವತ್ತು ಈ ಲೆವೆಲ್ ಬಂದಿದೆ ಅಂತ ಅನ್ಕೊಂಡು ಎಲ್ಲರೂ ದಯಮಾಡಿ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ಚೆನ್ನಾಗಿದ್ರೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಪ್ರೋತ್ಸಾಹದಿಂದ ನಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಊರ ಹಬ್ಬ ಚಿತ್ರ ನೋಡಿದೆ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ. ಎಲ್ಲ ಇದೆ ಊರ್ ಹಬ್ಬನಲ್ಲಿ ಏನೇನ್ ನಡೆಯುತ್ತೆ ಅದೆಲ್ಲ ತೋರಿಸಿದ್ದಾರೆ ನಮ್ ಡೈರೆಕ್ಟ್ರು. ಇಲ್ಲ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ನಕ್ಕೂನು ನನ್ ಸಾಕಾಯ್ತು. ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಬರ್ದಿದ್ದಾರೆ ನಮ್ ವಾಸು ಸರು, ನಮ್ ಡೈರೆಕ್ಟ್ರು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನನ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಅಂದ್ರೆ ಚಿಕ್ಕ ಹುಡುಗರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ರು, ನಾನು ಅದೇ ಕೇಳ್ಕೊತಾ ಇದ್ದೀನಿ, ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ನೀವೆಲ್ರು ಬಂದು ಚಿತ್ರಮಂದಿರದಲ್ಲಿ ನೋಡಿ ಈ ಚಿತ್ರವನ್ನು ಗೆಲ್ಲಬೇಕು. ಚಿತ್ರ ಗೆದ್ದಿದೆ, ಯಾಕಂದ್ರೆ ತುಂಬಾ ಜನ ಇದ್ದು ಥಿಯೇಟರ್ ನಲ್ಲಿ, ಎಲ್ರಿಗೂ ಇಷ್ಟ ಆಗಿದೆ. ನಮ್ಮ ಪ್ರೊಡ್ಯೂಸರ್ ನರೇಶ್ ತುಂಬಾ ಒಳ್ಳೆ ಪ್ರೊಡ್ಯೂಸರು, ಅವರು ತುಂಬಾ ಸಿನ್ಸಿಯರ್ ಆಗಿ ಮಾಡಿದ್ದಾರೆ, ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ. ಏನೇನ್ ಬೇಕು ಎಲ್ಲ ಅವ್ರು ಕೊಟ್ಟಿದ್ದಾರೆ ನಮ್ಮ ಟೀಮ್ಗೆ. ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ತುಂಬಾ ಕಷ್ಟ ಇದೆ. ನಾನು ಶೂಟಿಂಗ್ ಹೋಗುವಾಗ, ಫಸ್ಟ್ ಡೇ ಹೋಗುವಾಗನೇ ಅಪ್ಪ ನನ್ ಕಾಲಿಡೋಕೆ ಜಾಗ ಇರ್ಲಿಲ್ಲ. ನೀವೇ ನೋಡಿದ್ದೀರಲ್ಲ, ಚಿತ್ರ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಜನ, ಅಷ್ಟು ಲಕ್ಕಿ ಸರ್ ಒಂದ್ ಹೆಜ್ಜೆ ಮಾಡೋಕ್ ಆಗ್ಲಿಲ್ಲ. ಕಷ್ಟಪಟ್ಟು ನನ್ನ ಎಲ್ಲ ತಗೊಂಡು ಹೋಗಿದ್ದಾರೆ. ಬೆಂಕಿ ಗಿಂಕಿ ಎಲ್ಲ ಆಗ್ತಾ ಇತ್ತು. ನಿಜವಾಗ್ಲು ನನ್ಗಂತೂ ತುಂಬಾ ವರ್ಷ ಆದ್ಮೇಲೆ ನಾನು ಇಂಥ ಒಂದು ಚಿತ್ರ ನೋಡ್ತಾ ಇದ್ದೀನಿ. ನಾನು ಈ ಚಿತ್ರರಂಗಕ್ಕೆ ಬಂದು 54 ವರ್ಷ ಆಯ್ತು. 72ನೇ ಇಸ್ವಿನಲ್ಲಿ ನಾನು ಚಿತ್ರರಂಗ ಸೇರಿದ್ದು. ನನ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಲಕ್ಕಿ ಸರ್, ನರೇಶ್ ಗೌಡ ಸರ್ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ಈಗ್ಲೂ ಮಾಡ್ತಾ ಇದ್ದೀನಿ, ಈಗ್ಲೂ ಜೀವಂತವಾಗಿದ್ದೀನಿ ಎಲ್ಲ. ನಮಸ್ತೆ, ನಾನು ಶಶಿಕುಮಾರ್ ಅಂತ. ಹೊಸದಾಗಿ ಕನ್ನಡ ಇಂಡಸ್ಟ್ರಿಗೆ ನಾನು 10 ವರ್ಷದಿಂದ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಬೆಳ್ಳಿ ತೆರೆಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಲಕ್ಕಿ ಸರ್ ಮತ್ತು ನಮ್ಮ ನರೇಶ್ ಗೌಡ್ ಅವರು. ನಾನು ಈ ಚಿತ್ರದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೇನೆ. ಈಗಿನ ಮಕ್ಕಳು ಜನರೇಷನ್ಗೆ ಹಳ್ಳಿ ಸೊಗಡಿನ ಒಂದು ಬಾಂಧವ್ಯನೇ ಗೊತ್ತಿಲ್ಲ. ಊರಲ್ಲಿ ಯಾವ ತರ ಜಾತ್ರೆ ನಡೆಯುತ್ತೆ, ಹೆಂಗ್ ನಡೆಯುತ್ತೆ, ಯಾವ ರೀತಿ ಇದೆ ಅಂತ. ಎಲ್ಲರೂ ಈ ಊರಬ್ಬನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ವೀಕ್ಷಣೆ ಮಾಡಿ. ಹಳ್ಳಿ ಸೊಗಡಿನ ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಎಲ್ಲರೂ ಬಂದು ಚಿತ್ರಮಂದಿರ ಚಿತ್ರ ನೋಡಿ. ಧನ್ಯವಾದಗಳು. ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಕರಾಗಿದ್ದೀರಾ, ಪ್ರೇಕ್ಷಕರಾಗಬೇಕು ಅಂದ್ರೆ ಪ್ರತ್ಯಕ್ಷವಾಗಿ ನೀವು ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು. ಯಾಕೆಂದ್ರೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಈ ತರ ಆಚರಣೆಗಳು ಸಾಕಷ್ಟು ಊರುಗಳಲ್ಲಿದೆ, ಎಲ್ಲ ಹೆಣ್ದೇವ್ರದ. ಆದ್ರೆ ಇಷ್ಟು ಅದ್ದೂರಿಯಾದ ಜಾತ್ರೆ ಉಜ್ಜನಿ ಒಂದು ಐತಿಹಾಸಿಕ ಜಾಗ, ಐತಿಹಾಸಿಕ ಸ್ಥಳ. ಆ ನೆಲಮೂಲ ಸಂಸ್ಕೃತಿಯನ್ನ, ಅಂದ್ರೆ ನಮ್ಮ ಜನಪದದ ಸಂಸ್ಕೃತಿಯನ್ನ ಬಿಂಬಿಸ್ತಿರ್ತಕ್ಕಂಥ, ನಿಜಕ್ಕೂ ಹೇಳ್ತೀನಿ ನೋಡಿ, ಎಲ್ಲರೂ ಸಹ ಗ್ರಾಮೀಣ ಭಾಗದವರೇ ಇರ್ತೀರಾ. ಆದ್ರೆ ಹಬ್ಬವನ್ನ ನೀವು ಕಣ್ಣಾರೆ ಇಷ್ಟು ತುಂಬಾ ಸೊಬಗನ್ನ ನೋಡಕ್ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಉಜ್ಜಯಿನಿ ಗ್ರಾಮದವರೇ ಈ ಹಬ್ಬವನ್ನ ಕಣ್ಣಾರೆ ನೋಡಕ್ ಆಗಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ನಿಜಕ್ಕೂ ಜನಪದದಲ್ಲಿ ಅಪಾರ ಅನುಭವ ಇರ್ತಕ್ಕಂಥ ಲಕ್ಕಿ ಶಂಕರ್ ಸರ್ ಅತ್ಯುತ್ತಮವಾದ ನಿರ್ದೇಶನ, ಮತ್ತೆ ತನ್ನೂರಿನ ಋಣವನ್ನ ತೀರ್ಸೋದಕ್ಕೆ ನರೇಶ್ ಗೌಡ್ರು ನಿರ್ಮಾಣ ಮಾಡಿ ಮತ್ತು ಅಭಿನಯ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸದಾ ಇರುತ್ತೆ. ತಾಲೂಕ್ನವನು. ಈ ಸಿನಿಮಾದಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ, ನಾನು ಥಿಯೇಟರ್ ನಲ್ಲೇ MA ಮಾಡ್ಕೊಂಡಂತವನು. ಅಂದ್ರೆ ಇದು ಸಿನಿಮಾ ಕೇವಲ ಕಾಲ್ಪನಿಕ ಅಥವಾ ಕೃತಕವಾಗಿರುವಂತದ್ದು ಅಂತ ಹೇಳಿ ನಂಬಿರುವಂತವ್ರು. ನನ್ನ ಕಣ್ಣಲ್ಲಿ 2 ಬಾರಿ ಕಣ್ಣೀರ್ ಬಂದಿದೆ. ಅಂದ್ರೆ ಇದು ಜನಕ್ಕೆ ತಲುಪಬೇಕಷ್ಟೇ. ನನ್ನ ಕಣ್ಣಲ್ಲಿ ನೀರು ಬಂದಿದೆ ಅಂತ ಅಂದ್ರೆ ಸಾಮಾನ್ಯ ಜನರಲ್ಲಿ ಕಣ್ಣು ಅಂದ್ರೆ ಮನಸ್ಸಿಗೆ ಒಪ್ಪುವಂಥದ್ದು ಸತ್ಯವೂ ಕೂಡ ನಿಜವಾಗಿದೆ. ದಯಮಾಡಿ ಸೋಷಿಯಲ್ ಮೀಡಿಯಾ ಏನಿದೆ ನಮ್ಮ ಕರ್ನಾಟಕ ಜನತೆಗೆ ನೀವು ತಲುಸ್ಬೇಕಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ನರೇಶ್ ಗೌಡ್ರು ಸರ್ಗೆ, ನಮ್ಮ ಲಕ್ಕಿ ಶಂಕರ್ ಸರ್ಗೆ, ಎಲ್ಲ ಡೈರೆಕ್ಟರ್, ಟೆಕ್ನಿಷಿಯನ್ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. 1-2-3 ಸೀನ್ ಇದೆ. ನಿಜವಾಗೂ ಬಹಳ ಖುಷಿ ಆಗತ್ತೆ. ನಮ್ಮ ನಾಡು ನುಡಿ ಸಂಸ್ಕೃತಿ ಉಳಿಸುವಂತ ಚಿತ್ರಗಳು ಬಹಳ ಕಡಿಮೆ ಇದೆ.
ಇವತ್ತಿನ ದಿನದಲ್ಲಿ ನಾವು ನಮ್ಮ ಫ್ಯಾಮಿಲಿಗೆ ಹೆಣ್ಮಕ್ಳಿಗೆ, ಅದರಲ್ಲೂ ಹೆಣ್ಮಕ್ಳು ಮಕ್ಕಳಿಗೆ ಮಾತ್ರ ಬಹಳ ಇಷ್ಟವಾದ ಸಿನಿಮಾ ಆಗುತ್ತೆ ಇದಂತೂ. ಬಹಳ ಖುಷಿ ಆಗುತ್ತೆ. ಇತ್ತೀಚೆಗೆ ಸಿನಿಮಾಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಈ ತಂಡ ಇವತ್ತು ಗೆದ್ದಿದೆ. ನಿಜವಾಗೂ ಈ ತಂಡಕ್ಕೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮ ಚೌಡೇಶ್ವರಿ ತಾಯಿ ಆಶೀರ್ವಾದ ಮಾಡಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಬಂದಿದೆ. ಔಟ್ ಅಂಡ್ ಕಂಪ್ಲೀಟ್ ಫ್ಯಾಮಿಲಿ ಮೂವಿ ಇದು. ಸೊ ಐ ವುಡ್ ಹಾರ್ಡ್ಲಿ ಥ್ಯಾಂಕ್ ಶ್ರೀ ನರೇಶ್ ಗೌಡ್ರು ಹಾಗೂ ನಮ್ಮ ಲಕ್ಕಿ ಶಂಕರ್ ಅವ್ರದ್ದು. ತುಂಬ ಕಷ್ಟವಾದ ಆಲ್ಮೋಸ್ಟ್ 5 ರಿಂದ 10 ಲಕ್ಷ ಜನ ಸೇರುವಂಥ ಊರ ಹಬ್ಬದಲ್ಲಿ ತುಂಬ ಕಷ್ಟವಾದ ಸನ್ನಿವೇಶಗಳಲ್ಲಿ ಇದು ಸೆರೆ ಹಿಡಿದಿದ್ದಾರೆ. ಇದು ಪ್ರತಿಯೊಬ್ಬರು ನೋಡುವಂತಹ ಸಿನಿಮಾ. ಅದರಲ್ಲಿ ಜಾನಪದ ಗೀತೆ ಮತ್ತೆ ಟೈಟಲ್ ಸಾಂಗ್ ಬಹಳ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತಾವೆಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕಾಗಿ ವಿನಂತಿಸ್ತೀನಿ. ದಯವಿಟ್ಟು.